ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಆದರೆ ಇಂದಿನ ಇಂಟರ್ನೆಟ್ ಜಗತ್ತಿನಲ್ಲಿ ನಾವೆಲ್ಲೋ ನಮ್ಮ ಮೂಲ ಧರ್ಮ ಮತ್ತು ಕರ್ತವ್ಯಗಳನ್ನು ಮರೆಯುತ್ತಿದ್ದೇವೆ. ನಮ್ಮ ಪ್ರಾಚೀನ ಶ್ಲೋಕಗಳಲ್ಲಿ ಒಂದು ಅದ್ಭುತವಾದ ಅರ್ಥವಿದೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಜೀವನದಲ್ಲಿ ಕೇವಲ ಹೆತ್ತ ಮಗ ಮಾತ್ರವಲ್ಲ, ಇನ್ನು ಇಬ್ಬರು ವ್ಯಕ್ತಿಗಳನ್ನು ನಾವು ನಮ್ಮ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು ಎಂದು ಧರ್ಮ ಹೇಳುತ್ತದೆ. ಅವರು ಯಾರು? ನಾವೇಕೆ ಹಾಗೆ ಮಾಡಬೇಕು? ಈ ವಿಡಿಯೋದಲ್ಲಿ ಇಂದು ನಾವು ಇದರ ಆಳವಾದ ರಹಸ್ಯವನ್ನು ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಶ್ಲೋಕದಲ್ಲಿ ಮೊದಲನೆಯದಾಗಿ ಯವಿನಾತ್ಮಾನಂ ಎನ್ನಲಾಗಿದೆ. ಅಂದರೆ ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರಾದವರು, ಅಂದರೆ ಚಿಕ್ಕವರಾದವರು, ಮುಖ್ಯವಾಗಿ ನಿಮ್ಮ ಸಹೋದರ ಅಥವಾ ತಂಗಿ. ನಮ್ಮ ಸಂಸ್ಕೃತಿಯಲ್ಲಿ ಅಣ್ಣನನ್ನು ತಂದೆಗೆ ಸಮಾನ ಎಂದು ಗೌರವಿಸಲಾಗುತ್ತದೆ. ತಂದೆಯ ಅನುಪಸ್ಥಿತಿಯಲ್ಲಿ ಅಥವಾ ತಂದೆಯ ಜೊತೆಯಲ್ಲೇ ಇದ್ದು ಕಿರಿಯ ಸಹೋದರನ ಜವಾಬ್ದಾರಿಯನ್ನು ಹೊರುವುದು ಅಣ್ಣನ ಕರ್ತವ್ಯ. ಅವನ ತಪ್ಪುಗಳನ್ನು ತಿದ್ದಿ ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದು ಹೆತ್ತ ಮಗನನ್ನು ಬೆಳೆಸಿದಷ್ಟೇ ಪವಿತ್ರವಾದ ಕೆಲಸ. ನೀವು ನಿಮ್ಮ ಕಿರಿಯ ಅಂದರೆ ಚಿಕ್ಕ ಸಹೋದರನನ್ನು ಕೇವಲ ಒಬ್ಬ ಸಂಬಂಧಿಯಾಗಿ ನೋಡದೆ ನಿಮ್ಮ ಸ್ವಂತ ಮಗನ ಸ್ಥಾನದಲ್ಲಿಟ್ಟು ರಕ್ಷಿಸಬೇಕು ಎಂದು ಶ್ಲೋಕದ ಮೊದಲ ಸಾಲು ನಮಗೆ ಕಲಿಸುತ್ತದೆ. ಎರಡನೆಯ ವ್ಯಕ್ತಿ ಶಿಷ್ಯಚ್ಛಾಪಿ ಗುಣೋದಿತಂ, ಅಂದರೆ ಗುಣವಂತನಾದ ಶಿಷ್ಯ ಅಥವಾ ವಿದ್ಯಾರ್ಥಿ. ಒಬ್ಬ ಗುರು ಜ್ಞಾನವನ್ನು ನೀಡುವಾಗ ಕೇವಲ ಹಣಕ್ಕಾಗಿ ಅಥವಾ ವೃತ್ತಿಗಾಗಿ ನೀಡಬಾರದು. ಜ್ಞಾನವನ್ನು ಅರಸಿ ಬಂದ ಶಿಷ್ಯನನ್ನು ತನ್ನ ಸ್ವಂತ ರಕ್ತದ ಮಗನಿಗಿಂತಲೂ ಮಿಗಿಲಾಗಿ ನೋಡಿಕೊಳ್ಳಬೇಕು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರಿಗೆ ಅರ್ಜುನನ ಮೇಲಿದ್ದ ಪ್ರೀತಿ ಅಥವಾ ಇಂದಿನ ಕಾಲದಲ್ಲಿ ಒಬ್ಬ ಒಳ್ಳೆಯ ಮೆಂಟರ್ ತನ್ನ ವಿದ್ಯಾರ್ಥಿಯನ್ನು ಬೆಳೆಸುವ ರೀತಿ ಇದಕ್ಕೆ ಉದಾಹರಣೆ. ನಿಮ್ಮ ಜ್ಞಾನವನ್ನು ಯಾರು ಗೌರವಿಸುತ್ತಾರೋ, ಯಾರಲ್ಲಿ ಕಲಿಯುವ ಹಂಬಲವಿದೆಯೋ ಅವರನ್ನು ನಿಮ್ಮ ಸ್ವಂತ ಮಗನಂತೆ ಭಾವಿಸಬೇಕು. ನಿಮ್ಮಲ್ಲಿರುವ ಸಂಪೂರ್ಣ ಜ್ಞಾನವನ್ನು ಧಾರೆ ಎರೆಯುವುದು ಧರ್ಮದ ಲಕ್ಷಣವಾಗಿದೆ. ಮೂರನೆಯ ವ್ಯಕ್ತಿ ಸ್ವಂತ ಪುತ್ರ. ಹೆತ್ತ ಮಗನನ್ನು ಪ್ರೀತಿಸುವುದು ಪ್ರಕೃತಿಯ ಸಹಜ ನಿಯಮ. ಆದರೆ ಶ್ಲೋಕ ಹೇಳುವುದು ಏನೆಂದರೆ ನಿಮ್ಮ ಕಿರಿಯ ಸಹೋದರ ಮತ್ತು ನಿಮ್ಮ ಶಿಷ್ಯನನ್ನು ಸಹ ನಿಮ್ಮ ಹೆತ್ತ ಮಗನಿಗೆ ಸಮಾನವಾಗಿ ಯೋಚಿಸಬೇಕು. ತ್ರಯಂ ಸಿದ್ಧ್ಯ. ಈ ಮೂವರನ್ನು ಒಂದೇ ತಕ್ಕಡಿಯಲ್ಲಿಟ್ಟು ಸಮಾನವಾದ ಪ್ರೀತಿ, ಮಾರ್ಗದರ್ಶನ ಮತ್ತು ರಕ್ಷಣೆಯನ್ನು ನೀಡಬೇಕು. ಇವರಲ್ಲಿ ಭೇದ ಭಾವ ಮಾಡಬಾರದು. ಧರ್ಮವೇ ಇದಕ್ಕೆ ಕಾರಣ. ಶ್ಲೋಕದ ಕೊನೆಯ ಸಾಲು ಅತ್ಯಂತ ಮುಖ್ಯವಾದುದು. ಧರ್ಮಚ್ಛತ್ರ ಕಾರಣಂ, ಅಂದರೆ ಈ ರೀತಿ ಮೂವರನ್ನು ಸಮಾನವಾಗಿ ನೋಡುವುದಕ್ಕೆ ಧರ್ಮವೇ ಮುಖ್ಯ ಕಾರಣ. ಇಲ್ಲಿ ಧರ್ಮವೆಂದರೆ ಕೇವಲ ಪೂಜೆ ಪುರಸ್ಕಾರಗಳಲ್ಲ. ಧರ್ಮ ಎಂದರೆ ಕರ್ತವ್ಯ ಮತ್ತು ನ್ಯಾಯ. ಸಮಾಜದಲ್ಲಿ ಶಾಂತಿ ಸುಸ್ಥಿರತೆ ನೆಲೆಸಬೇಕಾದರೆ ಪ್ರತಿಯೊಬ್ಬ ಹಿರಿಯನು ತನ್ನ ಕಿರಿಯರನ್ನು ಪ್ರೀತಿಯಿಂದ ಮುನ್ನಡೆಸಬೇಕು. ನಾಯಕನಾದವನು ತನ್ನ ಕೈ ಕೆಳಗಿನವನನ್ನು ಮಗನಂತೆ ನೋಡಿಕೊಳ್ಳಬೇಕು. ಆಗ ಮಾತ್ರ ಒಂದು ಸುಂದರವಾದ ಕುಟುಂಬ, ಕಚೇರಿ ಮತ್ತು ಸಮಾಜ ನಿರ್ಮಾಣವಾಗಲು ಸಾಧ್ಯ. ಇಂದಿನ ಆಧುನಿಕ ಯುಗದಲ್ಲಿ ಈ ಶ್ಲೋಕ ನಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನೀವು ಅಣ್ಣನಾಗಿರಬಹುದು, ಒಬ್ಬ ಶಿಕ್ಷಕನಾಗಿರಬಹುದು,
ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಆಗಿರಬಹುದು ಅಥವಾ ಒಬ್ಬ ತಂದೆಯಾಗಿರಬಹುದು. ನಿಮ್ಮ ಕೈ ಕೆಳಗಿರುವವರನ್ನು, ನಿಮ್ಮಿಂದ ಕಲಿಯುತ್ತಿರುವವರನ್ನು ನಿಮ್ಮ ಮಕ್ಕಳಂತೆ ಪ್ರೀತಿಸಿ. ಅದೇ ನಿಜವಾದ ಧರ್ಮ. ನಿಮಗೆ ಈ ಶ್ಲೋಕದ ಅರ್ಥ ಮತ್ತು ಇಂದಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹದ್ದೇ ಅದ್ಭುತವಾದ ಶುಭಾಷಿತಗಳು ಮತ್ತು ಧರ್ಮದ ಧ್ಯಾನಕ್ಕಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಞಾನದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಎಲ್ಲರಿಗೂ.